ಫೈನಲಿ ನಾನ್ ಇಷ್ಟಪಟ್ಟಿರೋ ಹುಡುಗನ್ ಜೊತೆಗೆ ನಾನ್ ಮದ್ವೆ ಆಗ್ಬಿಟ್ಟೆ. ನಾವೆಲ್ಲರೂ ರೆಡಿಯಾಗಿ ದೇವಸ್ಥಾನದ ಹತ್ರ ಬಂದ್ವಿ. ನನಗೆ ತುಂಬಾ ಜನ ಕೇಳ್ತಾ ಇದ್ರು ನಿಮ್ ಹುಡುಗನ್ ಫೋಟೋ ಹಾಕಿ ಅಂತ. ಫೋಟೋ ಹಾಕಿ ವಿಡಿಯೋನ ಹಾಕಿದೀನಿ ನೋಡ್ಕೊಬಿಡ್ರಿ. ನಾನ್ ಮುಂಚೆ ವಿಡಿಯೋಸ್ ಅಲ್ಲೆಲ್ಲ ಹಾಕಿದೀನಿ, ಬಟ್ ಅವ್ರೆ ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೇ. ನಾವು 3 ವರ್ಷ ಲವ್ ಮಾಡಿ ಮನೇಲಿ ಒಪ್ಸಿ ಎಲ್ರ ಮುಂದೆ ಮದ್ವೆ ಆಗ್ತಾ ಇದೀವಿ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅದನ್ನ ಯಾವ ತರ ಹೇಳ್ಕೊಬೇಕಂತಾನೆ ಗೊತ್ತಾಗ್ತಿಲ್ಲ ನನಗೆ. ನಮ್ ಜೊತೆಗಿರೋರೇನ ನಮ್ಮಿಬ್ರನ್ನ ದೂರ ಮಾಡ್ಬೇಕಂತ ಎಷ್ಟು ಪ್ರಯತ್ನ ಪಟ್ಟಾರೆ, ಆದ್ರೆ ಅವ್ರಿಗೆಲ್ಲ ಇವತ್ತು ಬಟ್ಟೆ ಸುತ್ಕೊಂಡ್ ಹೊಡ್ದಂಗ್ ಆಗಿರುತ್ತೆ ಅನ್ಸುತ್ತೆ. ನಾನೇನ್ ಹೇಳೋದು ಅಂದ್ರೆ ಇಬ್ರು ಕಡೆಯಿಂದನು ಟ್ರೂ ಲವ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಯಾರು ಏನು ಮಾಡ್ಕೊಳಕ್ ಆಗಲ್ಲ. ನಾನ್ ತುಂಬಾ ಲಕ್ಕಿ ಅನ್ಸುತ್ತೆ ಇವ್ರು ನನಗ್ ಸಿಕ್ಕಿರೋದು. ಯಾಕಂದ್ರೆ ವಿಡಿಯೋಸ್ ಮಾಡ್ಕೊಂಡು ನಿಮ್ ಎಲ್ರು ಪ್ರೀತಿ ಗಳಿಸಿದೀನಿ ಅಂತಂದ್ರೆ ಅದಕ್ ಕಾರಣನೇ ಇವ್ರು. ಮನೇಲಿ ಕುತ್ಕೊಂಡು ಏನ್ ಮಾಡ್ತೀಯ, ವಿಡಿಯೋಸ್ ಆದ್ರೂ ಸ್ಟಾರ್ಟ್ ಮಾಡು ಅಂತ ಇವ್ರು ನನ್ಗೆ ಅವತ್ತು ಹೇಳಿಲ್ಲ ಅಂತಂದಿದ್ರೆ ನಿಮ್ ಎಲ್ರು ಪ್ರೀತಿ ನನಗೆ ಸಿಕ್ತಿರ್ಲಿಲ್ಲ ಅನ್ಸುತ್ತೆ. ನಾನ್ ವಿಡಿಯೋಸ್ ಮಾಡ್ಬೇಕಾದ್ರೆ ನನಗೆ ಕ್ಯಾಮ್ರಾ ಮ್ಯಾನ್ ಆಗಿರ್ತಾರೆ, ನಾನು ಎಡಿಟ್ ಮಾಡ್ಬೇಕಾದ್ರೆ ಯಾವ ತರ ಮಾತಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಒಟ್ನಲ್ಲಿ ನನಗೆ ವಿಡಿಯೋಸ್ ಮಾಡಕ್ಕೆ ತುಂಬಾ ಅಂದ್ರೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ನಮಗೆ ತುಂಬಾ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಬೇಕಂತ ಏನ್ ಪ್ಲಾನ್ ಇರ್ಲಿಲ್ಲ. ಎಲ್ಲಾದ್ರೂ ದೇವಸ್ಥಾನದಲ್ಲಿ ಒಂದ್ ಮಂತ್ರ ಮಾಂಗಲ್ಯ ಆದ್ರೆ ಸಾಕು ಅಂತ ಅನ್ಕೊಂಡಿದ್ವಿ. ಕೊನೆಗೂ ನಾವ್ ಇಷ್ಟಪಟ್ಟಿರೋ ತರನೇ ನಮ್ ಮದ್ವೆ ಆಯ್ತು. ನಾನ್ ಇವಾಗ ಚಿತ್ರದುರ್ಗದ ಹುಡುಗಿಯಿಂದ ದಾವಣಗೆರೆ ಸೊಸೆ ಆಗಿದ್ದೀನಿ. ನನಗೆ ಇಷ್ಟ ದಿನ ಯಾವ ತರ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ, ಇವಾಗ್ಲೂ ಕೂಡ ಅದೇ ತರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಆಮೇಲೆ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಹೊರಗ್ ಬಂದ್ವಿ. ಈ ಸುಡ ಬಿಸ್ಲಲ್ಲಿ ಇವರು ಅರುಣಧತ್ತಿ ನಕ್ಷತ್ರ ನೋಡು ಅಂತ ಇದಾರೆ. ಆ ಸೂರ್ಯನೇ ಅರುಣಧತ್ತಿ ನಕ್ಷತ್ರ ಅಂತ ಅನ್ಕೊಂಡ್ ನೋಡಿದ್ವಿ. ಅರುಣಧತ್ತಿ ನಕ್ಷತ್ರನ ಯಾಕೆ ತೋರಿಸ್ತಾರೆ ಅಂತ ಕಮೆಂಟ್ ಅಲ್ಲಿ ತಿಳಿಸೋದಂತೂ ಮರಿಬೇಡಿ. ಆಮೇಲೆ ಅಲ್ಲಿಂದ ನಮ್ಮ ಮನೆಯವ್ರ ಊರಿಗೆ ಬಂದ್ವಿ. ಆಮೇಲೆ ಅವ್ರ ಊರ್ ದೇವಸ್ಥಾನದಲ್ಲಿ ಸ್ವಲ್ಪ ಶಾಸ್ತ್ರಗಳು ಮಾಡಿದ್ರು. ಶಾಸ್ತ್ರಗಳು ಮುಗ್ದಿದ್ದೆಲ್ಲ ಆದ್ಮೇಲೆ ಮನೆ ತುಂಬಿಸ್ಕೊಳಕಂತ ಮನೆ ಹತ್ರ ಕರ್ಕೊಂಡು ಹೋದ್ರು. ಮನೆ ತುಂಬಿಸ್ಕೊಳ್ಳೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.